ನಮ್ಮೊಳಗೆ ನಾವು ಪವಿತ್ರ ಇರೋದಿಲ್ಲ, ಪವಿತ್ರತೆ ಎಲ್ಲಿರೋ ನಮ್ಮ 100% ಇರೋದಿಲ್ಲ, ಅಲ್ಲಿರೋ ಜ್ಞಾನ ನಮ್ಮ ಬುದ್ಧಿಯೊಳಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಜ್ಞಾನ ನಮ್ಮ ಬುದ್ಧಿಯೊಳಗೆ ಇರಬೇಕು ಅಂತಂದರೆ ನಾವು ಪ್ಯೂರಿಫೈ ಆಗಬೇಕು, ನಮ್ಮೆಲ್ಲ ಕರೆಕ್ಷನ್ ಮಾಡ್ಕೊಳ್ಬೇಕು. ಅದಕ್ಕೆ ನಾವು ಪುರುಷಾರ್ಥ ಹೆಂಗೆ ಮಾಡ್ಬೇಕಂದ್ರೆ ಚೆಕ್ ಕರೋ ಚೇಂಜ್ ಕರೋ ಪವರ್ ಭಾಳ ಅಂತ ನಮ್ಮ ಪುರುಷದೊಳಗೆ ಏನು ಕಡಿಮೆ ಐತೆ ಅದನ್ನು ಚೆಕ್ ಮಾಡ್ಕೊಳ್ಳೋದು, ಅದನ್ನು ಚೇಂಜ್ ಮಾಡ್ಕೊಳ್ಳೋದು. ಚೆಕ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಂಡ್ರೆ ಏನಾಗ್ತದೆ, ಅದರಿಂದ ಪುರುಷಾರ್ಥ ಹೆಚ್ಚಾಗ್ತದೆ. ನಾವು ಪುರುಷಾರ್ಥ ಮಾಡಲಿಕ್ಕೆ ನಾವು ಅವಾಗ ರೂಮ್ನಾಗ ಕೂತ್ರೆ ಊಟಕ್ಕೆ ಮನಸ್ಸಾಗ್ತದೆ. ಒಂದು ನಮ್ಮ ಕರ್ಮ ಪವಿತ್ರತೆ ಇಲ್ಲ ಅಂತಂದ್ರೆ, ಪವಿತ್ರತೆ ಕಡಿಮೆ ಇತ್ತು ಅಂತಂದ್ರೆ ಅವಾಗ ಏನಾಗ್ತದೆ, ನಾವು ಬಾಬಾ ರೂಮ್ನಾಗ ಜಾಸ್ತಿ ಸಮಯ ಕೊಡಲಿಕ್ಕೆ ಆಗೋದಿಲ್ಲ. ಇದು ಅನುಭವ ಮಾಡಿದ್ವಿ. ಇದು ನಾವು ಬಾಬಾ ಯೋಗ ಮಾಡೋದು ನಮ್ಮ ಕ್ಷಮತೆ ಬೇಕು, ನಮ್ಮ ಶರೀರನೂ ಸಾಥ್ ಕೊಡಬೇಕು. ನಮ್ಮ ಶರೀರ ನಾವು ಸಾಥ್ ಕೊಡೋದು ಏನು ಮಾಡ್ತೀವಿ, ಇವಾಗ ಯೋಗ ಮಾಡೋಕೆ ಕೂತೀವಿ, ಬಟ್ಟೆ ಹೊಡ್ಕೊತೀವಿ, ಕಣ್ಣು ಜುಟ್ಟ ಹೊಡಿತೀವಿ, ಅವಾಗೇನು ಮಾಡ್ತೀವಿ, ಯೋಗ ಆಗ್ತದೆ ಏನು ಸಮಯ ಈ ಸಮಯ ತಗೊಂಡು ಬಂದಿದ್ದೀರಿ, ಇಷ್ಟು ಸಮಯ ತಗೊಂಡು ಇಷ್ಟು ಖರ್ಚು ಮಾಡಿ ಇಲ್ಲಿ ಬಂದಿದ್ದೀರಿ, ಈಗ ಜುಟ್ಕೊಂಡು ಬಂದ್ಮೇಲೆ ಏನಾಗ್ತದೆ, ಅದು ಸಫಲ ಆಗ್ತದೆ, ಸಮಯ ಸಫಲ ಆಗ್ತದೆ. ಇದು ನಾವು ಅಟೆನ್ಷನ್ ಕೊಡಬೇಕಾಗ್ತದೆ, ಅದಕ್ಕೆ ಅಲರ್ಟ್ ಆಗಿ ನಾವು ತಪಾಸ್ ಮಾಡಬೇಕಾಗಿದೆ. ಈಗ ಹಂಗೆ ಅನೇಕ ಪರಿಸ್ಥಿತಿ ಬರ್ತವೆ, ನಮ್ಮ ಶರೀರ ಸಾಥ್ ಕೊಡೋದಿಲ್ಲ, ಅಥವಾ ನಾವು ನಿದ್ದೆಯನ್ನು ನಾವು ಕಂಟ್ರೋಲ್ ಮಾಡ್ಕೊಂಡ್ವಿ, ನಾವು ಕೂತ್ವಿ, ನಮ್ಮ ಕಾಲುಗಳು ನಮಗೆ ಸಾಥ್ ಕೊಡೋದಿಲ್ಲ, ನಮ್ಮ ಕಂಬರ್ ನಮಗೆ ಸಾಥ್ ಕೊಡೋದಿಲ್ಲ, ಕಂಬರ್ ನೋಸ್ತದೆ, ಕಾಲು ನೋಸ್ತವೆ, ಅವಾಗೇನು ಮಾಡ್ತೀವಿ, ಹುಷಾರು ಕೊಡೋಕ್ಕಾಗ್ತದೆ. ಅದಕ್ಕೇನು ಮಾಡಬೇಕು, ನಮ್ಮ ಶರೀರ ನಮ್ಮ ಸಾಥ್ ಕೊಡೋದು ಏನು ಮಾಡಬೇಕು, ಪ್ಯೂರಿಟಿ ಅಂತ ಬೇಕು. ನಾವು ಇಂದ್ರಿಯಗಳು ಸಹಿತ ವಿಜಯ ಆಗ್ತಕ್ಕಂಥ ಪುರುಷಾರ್ಥ ಬೇಕಂತ, ನಾವು ಮುಂದೆ ಭವಿಷ್ಯ ಬರ್ತಕ್ಕಂಥ ಪರಿಸ್ಥಿತಿ ಎದುರಿಸಿ ನಾವು ಪುರುಷಾರ್ಥ ಮಾಡಬೇಕು ಅಂತಂದ್ರೆ ನಮ್ಮ ಇಂದ್ರಿಯಗಳು ಕಂಟ್ರೋಲ್ ಇರಬೇಕಲ್ಲ. ನಮ್ಮ ಇಂದ್ರಿಯಗಳು ನಮ್ಮ ಪವಿತ್ರತೆ ಜ್ಞಾನ ಕೊಟ್ಟಿರ್ತದೆ, ಅದು ಶರೀರ ಸಾಥ್ ಕೊಡ್ಬೇಕಲ್ಲ. ಶರೀರ ಸಾಥ್ ಕೊಡ್ತು, ಮನಸ್ಸು ಸಾಥ್ ಕೊಡಬೇಕು. ಮನಸ್ಸನ್ನು ಇಲ್ಲ ಏನು ಮಾಡ್ತೀವಿ, ನಾವೇನಾದ್ರು ಸಬಲ ನಿಜ ಒಂದು ಕಮಾಯಿ ಮಾಡ್ಕೊಳ್ಬೇಕು ಅಥವಾ ಶಕ್ತಿ ಸಂಗ್ರಹ ಮಾಡ್ಕೊಳ್ಬೇಕು. ಒಂದು ಶರೀರ ಸಾಥ್ ಕೊಟ್ಟರೆ ನಾವು ಶಕ್ತಿ ಸಂಗ್ರಹ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅವ್ರು ಶರೀರ ನಿಯಂತ್ರಣ ಮಾಡ್ತಕ್ಕಂಥ ಶಕ್ತಿ ಯಾವುದು, ಶರೀರ ಯಾವ ನಿಯಂತ್ರಣ ಮಾಡ್ತಾರೆ, ಆತ್ಮ ಏನು ಮಾಡ್ತಾರೆ, ಶರೀರ ಆತ್ಮಕ್ಕೆ ಎಷ್ಟು ಶಕ್ತಿ ಇದೆ, ಸಂಕಲ್ಪ ಶಕ್ತಿ. ಇದು ಮೆಕ್ಯಾನಿಸಮ್ ಗೊತ್ತಾಗುತ್ತೆ ನಮಗೆ. ಇದೊಂದು ಮಷೀನ್ ಐತೆ, ಇದೊಂದು ಮಷೀನ್ ಥರ ಮಾಡ್ತಾರೆ ಶರೀರ. ಈ ಮಷೀನ್ ಎಷ್ಟು ಸುಂದರವಾದ ಮಷೀನ್ ಐತೆ, ಎಷ್ಟು ಕಿಮ್ಮತಿ ಮಷೀನ್ ಐತೆ, ಇದಕ್ಕೆ ಎಷ್ಟು ಕಿಮ್ಮತ್ ಐತೆ ಶರೀರ. ಇವತ್ತು ಅಕ್ಕ ಹೇಳಿದ್ರು, ಇವತ್ತು ಟೆಸ್ಟ್ ಮೇಲೆ ಬಿಡಿದ್ರು ಎಲ್ಲ ಹೇಳಿದ್ರು, ಯಾವ ಶರೀರ ಒಂದು ಅಂಗಾಂಗಗಳನ್ನ ಏನು ಮಾಡಬೇಕಾಗಿದೆ, ಅದು ಕ್ಲಿಯರ್ ಮಾಡೋದು, ಒಂದೊಂದು ಅಂಗಗಳನ್ನು ಶಕ್ತಿಶಾಲಿ ಮಾಡಬೇಕಾಗಿದೆ. ಇವೆಲ್ಲ ಒಳಗೆ ನಾವು ತುಂಬಿಕೊಳ್ಬೇಕು, ಒಳಗೆ ತುಂಬ ಒಂದೊಂದು ನಮ್ಮಲ್ಲಿ ಇರ್ತಕ್ಕಂಥ ಇಂದ್ರಿಯಗಳನ್ನು ನಾವು ಶಕ್ತಿಶಾಲಿ ಮಾಡಬೇಕು. ಅದನ್ನು ತಪಸ್ಸು ಎಷ್ಟು ಮಾಡಬೇಕಾಗಿದೆ, ಎಲ್ಲಿವರೆಗೂ ಶರೀರ ಸಾಥ್ ಕೊಡೋದಿಲ್ಲ ಅಲ್ಲಿವರೆಗೂ ಮಾಡೋದು. ಆ ಶರೀರ ನಿಯಂತ್ರಣ ಮಾಡ್ತಕ್ಕಂಥ ಶಕ್ತಿ ಒಳಗೆ ಹೋಗ. ಇದು ಅಕ್ಕ ಹೇಳಿದ್ವಿ, ನೀವತ್ತು ಕೇಳಿದ್ರು ಸಬ್ ಕಾನ್ಷಿಯಸ್ ಮೈಂಡ್ ಅಂತಲ್ಲ, ಅದನ್ನು ನಾವು ವಿಚಾರ ಮಾಡಬೇಕಾಗಿದೆ. ಈಗ ಏನು ವಿಚಾರ ಅಂದರೆ ನಮ್ಮಲ್ಲಿ ಈ ನಮ್ಮ ಆಂತರಿಕ ಶರೀರ ನಿಯಂತ್ರಣ ಮಾಡ್ತಕ್ಕಂಥ ಏನು ಶಕ್ತಿ ಇದೆ, ನಮ್ಮ ಅಂತರ್ಮನಸ್ಸು ಈ ಶರೀರ ನಿಯಂತ್ರಣ ಮಾಡ್ತದೆ. ನಾವೇನು ಮಾಡೋದು, ನಮಗೆ ಏನಾಗ್ತದೆ ಗೊತ್ತಾಗೋದಿಲ್ಲ, ನಾವು ಅನ್ಕೊಂಡ್ಬಿಟ್ಟು ಅಂದ್ರೆ ಏನು ಮಾಡೋದು, ಅವಾಗ ಏನು ಕೆಲಸ ಮಾಡ್ತದೆ, ಅವಾಗ ಶ್ವಾಸ ನಡೀತದೆ ಅಂತ ಎಲ್ಲ ಮಚ್ಚಿಬಿಟ್ಟು ಅಲ್ಲಿ ಕಟ್ಪಟ್ಟು ಮಾಡ್ಕೋತೀವಿ, ಖುಷಿ ಆಗ್ತದೆ. ಅಥವಾ ಚಂದ್ರ ಮೈ ಮೇಲೆ ಸರಿತು ಚಳಿ ಅಂತಂದ್ರೆ ಆಟೋಮೆಟಿಕ್ ನಾವು ಅವ್ರನ್ನ ಎಚ್ಚರಿರ್ತವೆ. ಅವಾಗ ಏನು ಕೆಲಸ, ನಮ್ಮ ಶರೀರ ಏನು ಕೆಲಸ ಮಾಡ್ತಿತ್ತು, ಹಾರ್ಟ್ ಏನು ಕೆಲಸ ಮಾಡ್ತದೆ, ಪಂಪಿಂಗ್ ಅಂತ ಕೆಲಸ ಮಾಡ್ತದೆ. ಅದು ಪಂಪಿಂಗ್ ಸರಿಯಾಗಿ ಮಾಡ್ಬೇಕಾದ್ರೆ ಅದು ನಿಯಂತ್ರಣ ಮಾಡ್ತಾರೆ. ಈ ಶರೀರದ ಮೆಕ್ಯಾನಿಸಮ್ ಏನೈತೆ, ಸಬ್ ಕಾನ್ಷಿಯಸ್ ಮೈಂಡ್ ಕೆಲಸ ಮಾಡ್ತೈತೆ. ಏನೇ ಶರೀರ ನಿಯಂತ್ರಣ ಮಾಡಿದ್ರೆ ಸಬ್ ಕಾನ್ಷಿಯಸ್ ಮೈಂಡ್. ಯಾವಾಗ ನಾನು ಸುಮಾರು 17-18 ವರ್ಷ ಇದ್ದಾಗ ನನ್ನ ಕಡೆ ಒಂದು ಕಿತಾಬ್ ಬುಕ್ ಸಿಕ್ತು, ಕಾನ್ಷಿಯಸ್ ಮೈಂಡ್ ಸಬ್ ಕಾನ್ಷಿಯಸ್ ಮೈಂಡ್. ಆ ಬುಕ್ಕನ್ನು ನಾನು ಓದಿದೆ. ಆ ಬುಕ್ಕನ್ನು ನಾನು ಶರೀರ ಮೆಕ್ಯಾನಿಸಮ್ ಗೊತ್ತಾಯ್ತು ನನಗೆ. ಶರೀರದ ಮೆಕ್ಯಾನಿಸಮ್ ಗೊತ್ತಾಯ್ತು. ಇದು ನಿಯಂತ್ರಣ ಮಾಡ್ತಕ್ಕಂಥ ನಾನಲ್ಲ, ಆತ್ಮ ಅಲ್ಲ, ಆತ್ಮದಲ್ಲಿ ಇರ್ತಕ್ಕಂಥ ಮೈಂಡ್ ಅಂದರೆ ಎರಡು ಮೈಂಡ್, ಒಂದು ಸಬ್ ಕಾನ್ಷಿಯಸ್ ಮೈಂಡ್, ಒಂದು ಕಾನ್ಷಿಯಸ್ ಮೈಂಡ್. ಸಬ್ ಕಾನ್ಷಿಯಸ್ ಮೈಂಡ್ ಈ ಶರೀರ ನಿರ್ಮಾಣ ಮಾಡ್ತದೆ. ಕಾನ್ಷಿಯಸ್ ಮೈಂಡ್ಗೆ ಜ್ಞಾನ ಇರೋದಿಲ್ಲ. ಅದು ಎಷ್ಟು ಜ್ಞಾನ ಸಬ್ ಕಾನ್ಷಿಯಸ್ ಮೈಂಡ್ಗೆ ಇರ್ತದೆ ಅಷ್ಟು ಜ್ಞಾನ
ಕಾನ್ಷಿಯಸ್ ಮೈಂಡ್ ಇರೋದಿಲ್ಲ. ಕಾನ್ಷಿಯಸ್ ಮೈಂಡ್ ಏನೋ ಒಂದು ಪುರುಷನ ಕೆಲಸ ಮಾಡ್ತದೆ. ಪುರುಷನ ಕೆಲಸ ಅಂತ ಒಂದು ಉದಾಹರಣೆ ಹೇಳಬೇಕು ಅಂದರೆ, ಪುರುಷನ ಕೆಲಸ ಏನು ಮಾಡ್ತದೆ? ಹೊರಗಿನ ಮಾತು ಮನೆ ತುಂಬೋದು ಮಾಡ್ತದೆ, ಅಷ್ಟೇ ಕೆಲಸ ಇರ್ತದೆ. ನಾವು ಒಳಗಿನ ಕೆಲಸ ಏನು ಮಾಡ್ತಾರೆ? ಅಕ್ಕತ್ರ ಮಾಡ್ತಾರೆ. ಅವ್ರು ಹೊರಗಿನ ಗೊತ್ತಿರೋದಿಲ್ಲ, ಪುರುಷನಿಗೆ ಒಳಗಿನ ಗೊತ್ತಿರೋದಿಲ್ಲ. ಅವಾಗ ಇದಕ್ಕೆ ಎರಡು ಕೊಡಿಸ್ಬೇಕಾಗ್ತದೆ. ಅದೇ ಸಬ್ ಕಾನ್ಷಿಯಸ್ ಮೈಂಡ್ ಒಳಗಿನ ಕೆಲಸ ಮಾಡ್ತದೆ. ಅದಕ್ಕೆ ಏನು ಬೇಕು, ಎಷ್ಟು ಬೇಕು, ಅದ್ರ ಜೊತೆ ನಾವು ಸಂಬಂಧ ಇರಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, ಬಚ್ಚೆ अपने आप से बातें करना सीखो. ಹೇಳ್ತಾರೆ ಬಾಬಾರು, ಬಚ್ಚೆ अपने आप से बातें करना सीखो. ಎಲ್ಲಿವರೆಗೂ ನಮ್ಮ ಜೊತೆ ನಾವು ಮಾತಾಡೋದಿಲ್ಲ, ಅಲ್ಲಿವರೆಗೆ ನಮ್ಮ ಒಳಗೆ ಏನು ಬೇಕು ಏನು ಬೇಡ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ನಾವೀಗ ಸಬ್ ಕಾನ್ಷಿಯಸ್ ಮೈಂಡಿಗೆ ನಮಗೊಂದು ಆನೆಸ್ಟ್ ವರ್ಕರ್ ಅಂತ ಹೇಳ್ತಾರೆ. ಅದು ವರ್ಕರ್ ಅನ್ರಿ ಅಥವಾ ದೋಸ್ತ್ ಅನ್ರಿ ಅಥವಾ ನಮ್ಮ ಹಿತೈಷಿ ಅನ್ರಿ, ನಮ್ಮ ಒಂದು ಯೋಗಕ್ಷೇಮ ವಿಚಾರ ಮಾಡ್ಕೊಳ್ತಕ್ಕಂಥ ಶಕ್ತಿ ಅಂತ ವಿಚಾರ ಮಾಡಿರಿ. ಇದು ನಾವು ಅಂತರ್ಮನಸ್ಸು ಮಾಡ್ತಿದ್ದೆ. ನಾವು ಅಂತರ್ಮನಸ್ಸು ಪ್ರೋಗ್ರಾಮ್ ಮಾಡ್ಕೊಡ್ಬೇಕು. ನಾವು ಬಾಯಿ ಮತ್ತು ನಾವು ಏನು ಮಾಡೋ ಅವಶ್ಯಕತೆ ಇಲ್ಲ. ಇದೆಲ್ಲ ಪ್ರಯೋಗ ಮಾಡಿದೆ. ಇವಾಗ ಯಾವ 17 ವರ್ಷದಲ್ಲಿ ಬುಕ್ ಓದಿದೆ. ಓದಿದ ತಕ್ಷಣ ಒಂದು ಎನರ್ಜಿ ಗೊತ್ತಾಯಿತು, ಶಕ್ತಿ ಗೊತ್ತಾಯಿತು. ಇದು ಮಾಡ್ತಕ್ಕಂಥ ಕೆಲಸ ನಾನಿನ್ನಲ್ಲ, ನನ್ನ ಒಳಗಡೆ ಇರ್ತಕ್ಕಂಥ ಒಂದು ಶಕ್ತಿ. ಆ ಶಕ್ತಿನ ಪ್ರಯೋಗ ಮಾಡೋಕ್ಕೆ ಚಾಲು ಮಾಡಿದೆ. ಯಾಕಂದ್ರೆ ಅದು ಜಾಗೃತ ಅವಸ್ಥೆ ಇಡಬೇಕು. ನಾವು ಕೆಲಸ ಕೊಡಲಿಲ್ಲ ಏನು ಮಾಡ್ಬಿಡ್ತಿರೋದು? ಮಲ್ಕೊಂಡ್ಬಿಡ್ತಾರೆ. ಡೆಡ್ ಅಂದರೆ ಎಲ್ಲ ನೋಡ್ಬೇಕು. ಯಾಕೆ ಶರೀರ ನಾವು ನೋಡಬೇಕು, ಹೊರಗೆ ನೋಡಬೇಕು, ಒಳಗೆ ನೋಡಬೇಕು, ಹೊರಗೆ ನೋಡಬೇಕು. ಏನಾಗ್ತದೆ? ಈಗ ಕುಮಾರಗಳು ಇರ್ತಾರೆ, ಈ ಹೊರಗೆ ನೌಕರಿನೂ ಮಾಡಬೇಕು, ಮನೆಗೆ ಬಂದು ಅಡುಗೆನೂ ಮಾಡಬೇಕು. ಏನಾಗ್ತದೆ? ಆಗ್ತದೆ, ಡಿಪೆಂಡೆಂಟ್ ಆಗ್ತದೆ. ಅದಕ್ಕೆ ಮಾಡಬೇಕಾಗ್ತದೆ. ಅದನ್ನು ನಾವು ಅಂತರ ಮನಸ್ಸನ್ನು ನಾವು ಜಾಗೃತ ಅವಸ್ಥೆ ಇಡಬೇಕಾಗಿದೆ. ಅದಕ್ಕೆ ಏನಾಗ್ತದೆ? ಕೆಲಸ ಆಗ್ತದೆ. ನಮ್ಮ ವರ್ಕರ್ ಸರ್ವಶ್ರೇಷ್ಠ ವರ್ಕರ್, ಅದು ಆನೆಸ್ಟ್ ವರ್ಕರ್. ಅವೆಲ್ಲ ಏನೇ ಇದ್ರೂ ಸಹಿತ ಈ ಬಾಬಾ ಒಂದು ಮಾತು ಇರುತ್ತೆ. ಬಾಬಾ ಪ್ರತಿಯೊಂದು ಸಹಿತ ಅಂತರ್ಮನ ಜೊತೆ ಮಾತಾಡ್ತಿದ್ರು, ಗಂಟೆ ಕೊಟ್ಟು ಮಾತಾಡ್ತಿದ್ರು. ಅದರಿಂದ ಕೆಲಸ ತೋರ್ತಿದ್ರು. ಈ ಶರೀರ ನಿಯಂತ್ರಣ ಮಾಡ್ತಕ್ಕಂಥ ಶಕ್ತಿ ಅದಿದೆ. ಅದನ್ನು ಜಾಗೃತ ಅವಸ್ಥೆ ಮಾಡಿ ಅದರಿಂದ ಶರೀರ ನಿಯಂತ್ರಣ ಮಾಡಿಸ್ಬೇಕು. ಅದರಿಂದ ಕೆಲಸ ಮಾಡಬೇಕು. ನಾವಂತೂ ಫ್ರೀ ಕೆಲಸ ಮಾಡಬೇಕು. ಅದೇ ಬೆಳಿಗ್ಗೆ ಹೇಳು ಸುತ್ತ ಹಿಡಿದು ಈ ಶರೀರನ ಪ್ರೋಗ್ರಾಮ್ ಕೊಡು. ನಾನು ಈ ಬಟ್ಟೆ ಹೊಂದಿದ್ದೀನಿ, ನಾನು ಇಷ್ಟು ನಾಸು ಇಟ್ಕೊಂಡಿರ್ಬೇಕು. ಅದಕ್ಕೆ ಕೆಲಸ ಆಗ್ತದೆ. ಅದು ಹೆಂಗೆ ಕೊಂಡಿರ್ಬೇಕು, ಏನು ಮಾಡಬೇಕು ನಾನಿಲ್ಲ. ನಾನು ನೀರು ಕುಡ್ಕೊಂಡಿರ್ಬೇಕು, ಅಥವಾ ಊಟ ಮಾಡಲಿಕ್ಕೊಂಡಿರ್ಬೇಕು. ರಾತ್ರಿ ಊಟ ಮಾಡಬೇಕು, ರಾತ್ರಿ ಊಟ ಮಾಡಬೇಕು. ರಾತ್ರಿ ಕೆಲವು ವಿಚಾರ ಇರ್ತದೆ. ರಾತ್ರಿ ಜಾಸ್ತಿ ಊಟ ಮಾಡಿದರೆ ಬೆಳಗ್ಗೆ ಎಚ್ಚರ ಆಗೋದಿರುತ್ತೆ, ರಾತ್ರಿ ಕಡಿಮೆ ಊಟ ಮಾಡ್ತಾರೆ. ಅದು ಪ್ರಶ್ನೆ ಅಲ್ಲ, ನನ್ನ ಸಮಸ್ಯೆ ಅಲ್ಲ, ಅದು ನನ್ನ ಅಂತರ್ಮನುಷ್ಯನ ಸಮಸ್ಯೆ ಐತೆ. ಅದಕ್ಕೆ ಎಷ್ಟು ಬೇಕು, ಶರೀರಕ್ಕೆ ಏನು ಬೇಕು, ಎಷ್ಟು ಬೇಕು ಅದಕ್ಕೆ ಗೊತ್ತಿರ್ತದೆ. ಈಗ ನಾವೇನು ಮಾಡ್ತೀವಿ? ಅದರ ಜ್ಞಾನ ನಮಗಿಲ್ಲ. ಈಗ ಅದರ ಜ್ಞಾನ ಇಲ್ಲದೇ ಇರೋ ಕಾರಣದಿಂದ ನಾವೇನು ಮಾಡ್ತೀವಿ? ಶರೀರಕ್ಕೆ ಈ ಸಿಕ್ಕತೆ ಕೊಟ್ಕೊಳ್ತೀವಿ. ಸಿಕ್ಕತೆ ಕೊಟ್ಕೊಳ್ತಕ್ಕಂಥದ್ದು ಏನಾಗ್ತದೆ? ಅದಕ್ಕೆ ಪ್ರೆಷರ್ ಬರ್ತದೆ. ಪ್ರೆಷರ್ ಬರೋದು ಏನಾಗ್ತದೆ? ಅದು ಕೆಲಸ ಮಾಡೋದು ಬಂದ ಇರ್ತದೆ. ಅದು ತೊಂದರೆ ಯಾರು ಮಾಡ್ತಾರೆ? ಬಾಹ್ಯ ಮಾಡ್ತಾರೆ. ಅದು ಇಫೆಕ್ಟ್ ಬಾಹ್ಯ ಮೂಲಕ ಆಗ್ತದೆ, ಕಾನ್ಷಿಯಸ್ ಮೈಂಡಿಗೆ ಆಗ್ತದೆ. ಅದು ಅನುಭವ ಮಾಡಬೇಕು. ಇದನ್ನು ನಾವು ಸಿಂಥಸಿಸ್ ನಾಲೆಜ್ ಬೇಕು. ನಾವು ಒಂದ್ಸರಿ ನೋಡ್ತೀವಿ, ಈ ಶರೀರ ಎಷ್ಟೊಂದು ಮಷಿನರಿ ಇದ್ದಾವೆ. ಈ ಶರೀರ ಏನೇನು ಮ್ಯಾನುಫ್ಯಾಕ್ಚರ್ ಆಗ್ತದೆ? ಇದೊಂದು ಸಾಧಾರಣ ಶರೀರ ಇಲ್ಲ, ಇದು ಆರ್ಡಿನರಿ ಶರೀರ ಇಲ್ಲ, ಭಾಳ ವ್ಯಾಲ್ಯೂಬಲ್ ಶರೀರ ಇರುತ್ತೆ. ಭಗವಂತನವರು ಈ ಸಂಸ್ಥಾದವ್ರು ಕಳಿಸಿದ್ರೆ ಹಾಗೆ ಕಳಿಸಿಲ್ಲ. ಅವನು ನಮಗೊಂದು ಸುಂದರವಾದ ಕಾಯ ಪಟ್ಟು ಕಳಿಸಿದ್ದಾನೆ. ಇದ್ರೊಳಗೆ ಏನೇನು ಮ್ಯಾನುಫ್ಯಾಕ್ಚರ್ ಆಗ್ತದೆ ಶರೀರದೊಳಗೆ? ನಾವು ಶರೀರಕ್ಕೆ ಏನು ಕೊಡ್ತೀವಿ? ಶರೀರದೊಳಗೆ ಏನೇನು ಮ್ಯಾನುಫ್ಯಾಕ್ಚರ್ ಆಗ್ತದೆ? ಏನೇನಾಗ್ತದೆ? ಹಾಂ, ಮತ್ತೆ ಮತ್ತೆ ಮ್ಯಾನುಫ್ಯಾಕ್ಚರ್ ಆಗ್ತದೆ? ಸ್ಕಿನ್. ಮತ್ತೆ ಒಂದೇ ಮಷೀನ್ ಒಳಗೆ ಎಲ್ಲ ತೆರೆ ಕೂದಲು ಮ್ಯಾನುಫ್ಯಾಕ್ಚರ್ ಆಗ್ತದೆ, ಕೂದಲು ಮ್ಯಾನುಫ್ಯಾಕ್ಚರ್ ಆಗ್ತದೆ, ಬೋನ್ಸ್ ಮ್ಯಾನುಫ್ಯಾಕ್ಚರ್ ಆಗ್ತದೆ, ಬ್ಲಡ್ ಮ್ಯಾನುಫ್ಯಾಕ್ಚರ್ ಆಗ್ತದೆ, ವಾಟರ್ ಮ್ಯಾನುಫ್ಯಾಕ್ಚರ್ ಆಗ್ತದೆ, ಸ್ಕಿನ್ ಮ್ಯಾನುಫ್ಯಾಕ್ಚರ್ ಆಗ್ತದೆ, ಮಾಂಸ ಮ್ಯಾನುಫ್ಯಾಕ್ಚರ್ ಆಗ್ತದೆ. ಯಾವುದೊಂದು ಮಷೀನ್ ಇರ್ತದೆ ಹೊರಗಡೆ ಸಂಸಾರ. ಯಾರು ಎಂಥ ಮಷೀನ್ ಕಂಡುಹಿಡಿದಾರ? ಯಾರು ಕಂಡುಹಿಡಿದಾರೆ? ಒಂದೇ ನಾವು ಏನು ಕೊಡ್ತೀವಿ? ಈಗ ಒಂದು ಮಷೀನ್ ಇರ್ತದೆ, ಅದಕ್ಕೆ ಡೈ ಬದಲಿ ಮಾಡಬೇಕಾಗ್ತದೆ. ಸೈಜ್ ಮಾಡ್ಬೇಕಾದ್ರೆ ಡೈ ಬದಲಿ ಮಾಡಬೇಕಾಗ್ತದೆ. ರಾ ಮೆಟೀರಿಯಲ್ ಹಾಕ್ತೀವಿ, ಅದಕ್ಕೆ ಡೈ ಬದಲಿ ಮಾಡಬೇಕಾಗ್ತದೆ. ಅದರೊಳಗೆ ಡೈ ಬದಲಿ ಮಾಡೋದು ಅವಶ್ಯಕತೆಯೂ ಇಲ್ಲ. ಅದು ಇಷ್ಟೊಂದು ವ್ಯಾಲ್ಯೂಯಬಲ್ ಮಷೀನ್. ಅದರಿಂದ ಯಾವತ್ತು ನಾವು ಮ್ಯಾನೇಜ್ಮೆಂಟ್ ಮಾಡಬೇಕು. ಒಂದು ಮಷೀನು ಮ್ಯಾನೇಜ್ ಮಾಡ್ತಕ್ಕಂಥ ನಾಲೆಜ್ ಇರಬೇಕು. ನಾಲೆಜ್ ಇದ್ದಾಗ ಏನಾಗ್ತದೆ? ಅದ್ರ ಮಷೀನ್ ಲೈಫು ಹೇಗಿರ್ತದೆ? ಲಾಂಗ್ ಲೈಫ್ ಇರ್ತದೆ. ಇವತ್ತು ಯಾವುದೂ ಮಷೀನ್, ಲೌಕಿಕ ಮಷೀನ್ ಇದಾವೆ, ಫ್ಯಾಕ್ಟ್ರಿ ಇದಾವೆ, ಮಷೀನ್ ಇದಾವೆ, ಯಾವ ಮಷೀನ್ ಕೆಡೋದಿಲ್ಲ. ಅವ್ನು ಕೆಡಿಸೋರು ಯಾರು? ಇವತ್ತು ಮೋಟರ್ ಕಾರ್ ಇದೆ,
ಅಥವಾ ಟೂ ವೀಲರ್ ಇದೆ, ಅದು ಕೆಡೋದಿಲ್ಲ. ಅದು ಕೆಡ್ಸೋರು ಯಾರು? ನಮ್ದು ಗಲತ್ ಅಪ್ಡೇಟ್ ಮಾಡ್ತಕ್ಕಂಥ ಸಿಸ್ಟಮ್ ಗಲತ್ ಐತೆ ಅಂದ್ರೆ ಏನಾಗ್ತದೆ, ಕೆಟ್ಟು ಹೋಗ್ತದೆ. ಅದಕ್ಕೆ ಈಗ ನಾನು ಟ್ರೈ ಮಾಡಿದ್ದೀನಿ. ಕೆಲವು ಲಾಸ್ಟ್ ಟೈಮ್ ಬೆಳಗಾವಿ ಮೆಟೆಡ್ ತೊಗೊಂಡಿದ್ರು. ಮೆಟೆಡ್ ತೊಗೊಂಡ್ಬಿಟ್ಟು ಹೆಂಗೆ ಇದು ಮಷಿನ್ ಐತೆ ಹಂಗೆ ಮಷಿನರಿ ಸಹ ಅದೊಂದು ಇದು ನೀತಿ ನಿಯಮ ಐತೆ ಯೂಸ್ ಮಾಡ್ತಕ್ಕಂಥದ್ದು. ಪರ್ಫೆಕ್ಟ್ ಯೂಸ್ ಮಾಡ್ತಕ್ಕಂಥ ನೀತಿ ನಿಯಮ ಯಾರಿಗೆ ಗೊತ್ತಿರ್ತದೆ, ನಾಲೆಜ್ ಇರ್ತದೆ, ಆ ಮಷಿನ ಲೈಫ್ ಟೈಮ್ ನಡೀತದೆ. 8-10 ವರ್ಷ ಹಾಳಾಗೋದಿಲ್ಲ. ಅದಕ್ಕೆ ಈ ಮಷಿನ್ ಹೆಂಗಿರ್ತದಪ್ಪ ಅಂದರೆ 100 ವರ್ಷ, 50 ವರ್ಷ, 60 ವರ್ಷ, 70 ವರ್ಷ, 80 ವರ್ಷ, 100 ವರ್ಷದಿಂದ ಮ್ಯಾನೇಜ್ಮೆಂಟ್ ಮಾಡ್ಬೋದು ವಿತೌಟ್ ರಿಪೇರಿ. ಮಧ್ಯೆ ಮಧ್ಯೆ ರಿಪೇರಿ ಬರಬಾರ್ದು, ವಿತೌಟ್ ರಿಪೇರಿ. ಆ ರೀತಿ ಐತೆ. ನಾನು ಮೋಟರ್ ಟ್ರೈ ಮಾಡಿದ್ದೆ. ನಮ್ಮದು ಸೆಂಟರ್ ಮೆಟೆಡ್ ನೋಡಿರಿ 85 ಒಳಗೆ ಅದು ನೋಡಿದೆ. ಅದ್ರ ಮ್ಯಾನುಫ್ಯಾಕ್ಚರ್ ಅನ್ನೋದು ಮೇಂಟೆನೆನ್ಸ್ ಸರಿಯಾಗಿ ಮಾಡಬೇಕು. ಅದು ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಮೇಂಟೆನೆನ್ಸು ಸಮಯ ಪ್ರತಿ ಸಮಯ ಆಯಿಲ್ ಬದಲಿ ಮಾಡ್ತಕ್ಕಂಥದ್ದು, ಪ್ರತಿ ಸಮಯ ವಾಟರ್ ಚೆಕ್ ಮಾಡ್ತಕ್ಕಂಥದ್ದು, ಇವೆರಡೇ ಮೇಂಟೆನೆನ್ಸ್. ಇದು ಮೇಂಟೆನೆನ್ಸ್ ಐತಪ್ಪ ಅಂದರೆ ನೀವು ಎಲ್ಲಿ ಬೇಕಾದ್ರೆ ಹೆಂಗೆ ಬೇಕು ಸೇವೆ ಮಾಡ್ತದೆ. ಆ ಪ್ರಕಾರ 3.5 ಲಕ್ಷ ಕಿಲೋಮೀಟರ್ ಓಡಿಸಿದ್ದೆ. 3.5 ಲಕ್ಷ ಕಿಲೋಮೀಟರ್ ಓಡಿಸಿದ್ರೆ ಒಂದು ಸೆಕೆಂಡ್ ಮುಚ್ಚಿಟ್ಟಿಲ್ಲ. ಓನ್ಲಿ ವಾಟರ್ ಬದಲಿ ಆಯಿಲ್ ಬದಲಿ ಸಮಯ ಪ್ರಮಾಣ. ಇದು ಕೂಡ ಈ ಶರೀರದಲ್ಲಿ ಈ ಪಾರ್ಟ್ ಯಾವ ಹಾಳಾಗೋದಿಲ್ಲ. ಬ್ಲಡ್ ಐತೆ, ಬ್ಲಡ್ ತಯಾರಾಗೋದು ಸಮಯ ಪ್ರಮಾಣ, ಬ್ಲಡ್ ಪುಷ್ ಮಾಡ್ತಕ್ಕಂಥ ಹಾರ್ಟ್ ಐತೆ, ಅದು ತನ್ನ ಕೆಲಸ ತಾನು ಮಾಡಿರ್ತದೆ. ಒಳ್ಳೆ ಮ್ಯಾನೇಜ್ಮೆಂಟ್ ಅದು ಯೂಸ್ ಮಾಡಿದ್ದೀವಿ. ಇದು ಮ್ಯಾನೇಜ್ಮೆಂಟ್ ಮಾಡಬೇಕಾದ್ರೆ ಏನೋ ಸ್ವಲ್ಪ ಮಿಸ್ಟೇಕ್ ಆಯಿತು ಅಂತದೆ, ಅದೇನಾಗ್ತದೆ ಆಯಾ ಪಾರ್ಟಿಗಳಿಗೆ ಅದು ಅರ್ಥ ಮಾಡ್ತದೆ. ಅದಕ್ಕೆ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥ ಕಲೆಯನ್ನು ನಮಗೆ ಬೇಕು. ಇದು ಮೆಕ್ಯಾನಿಸಮ್ ನಮ್ಗೆ ಗೊತ್ತಾಗಬೇಕು, ಇದು ನಡೆಸ್ತಕ್ಕಂಥ ಸಿಸ್ಟಮ್ ನಮ್ಗೆ ಗೊತ್ತಾಗಬೇಕು. ಅವಾಗ ಏನಾಗ್ತದೆ ಇದು ಸಹಿತ ನಾವು ಸರಿಯಾಗಿ ಕೆಲಸ ತೊಗೊಳ್ಳಿಕ್ಕೆ ಆಗ್ತದೆ. ಅದು ಇದು ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥ ನಾಲೆಜ್ ಇಲ್ಲಪ್ಪ ಅಂತಂದ್ರೆ ಅವಾಗ ಏನಾಗ್ತದೆ, ಇದು ನಮ್ಮ ಕೆಲಸದಾಗ ನಾವು ತಪಾಸಣೆ ಮಾಡಬೇಕು. 2 ದಿವಸ ಕಂಟಿನ್ಯೂಸ್ ತಪಾಸ್ ಮಾಡಬೇಕು, ರಾತ್ರಿ ತಪಾಸ್ ಮಾಡಬೇಕು. ಅವಾಗ ಏನಾಗ್ತದೆ ಕೈ ಕೊಟ್ಬಿಟ್ಟು ಅವರು ಮುಖ ಕೊಡೋದಿಲ್ಲ. ಯಾಕೆ ಮಿಸ್ ಮ್ಯಾನೇಜ್ಮೆಂಟ್ ಆಗಿರ್ತದೆ. ಅದಕ್ಕೆ ಮ್ಯಾನೇಜ್ಮೆಂಟ್ ಸರಿಯಾಗಿ ಮಾಡಬೇಕು. ಅದಕ್ಕೆ ಮ್ಯಾನೇಜ್ಮೆಂಟಲ್ಲಿ ಇದೆ, ಮಷಿನ್ ಮ್ಯಾನೇಜ್ಮೆಂಟ್ ಇದೆ, ಒಂದು ಆಯಿಲು, ನೀರು, ಹವಾ. ಮ್ಯಾನುವಲ್ ಗಾಡಿ ಜೋಡಿ ಮ್ಯಾನುವಲ್ ಬರ್ತಾರೆ. ಮ್ಯಾನುವಲ್ ಅದರ 3 ಐಟಮ್ ಚೆಕ್ ಕೊಡೋದು. 3 ಐಟಮ್ನಿಂದ ಮೆಷಿನ್ ನಡೀತದೆ. ಒಂದು ಆಯಿಲ್, ಪ್ರತಿಯೊಂದು ಮಷಿನ್ ತಗೊಳ್ಳಿ. ಒಂದು ಆಯಿಲ್ ಹಾಕಬೇಕಾದ್ರೆ, ಒಂದು ವಾಟರ್, ಮತ್ತೊಂದು ಏರ್. 3 ಐಟಮ್ನಿಂದ ಮಷಿನ್. ಇವತ್ತು ಕಾರ್ನೊಳಗೆ ಒಂದು ಕಡೆ ಕಾರ್ ಮಾಡ್ತೀವಿ. ಒಂದು ಕಾರ್ನೊಳಗೆ ಒಂದು ಆಯಿಲ್ ಇರ್ತದೆ, ಅದು ಲೆವೆಲ್ ಪ್ರಕಾರ ಆಯಿಲ್ ಸ್ವಲ್ಪ ಇರ್ತದೆ, ಯಾವ್ದು ಪಾರ್ಟ್ ಹಾಳು ಮಾಡ್ತದೆ. ಆಮೇಲೆ ವಾಟರು, ಅದು ಲೆವೆಲ್ ಪ್ರಕಾರ ವಾಟರ್. ಅದಕ್ಕೆ ಹೆಚ್ಚಿತ್ತಂದ್ರೆ ಯಾವ್ದಾದ್ರು ಪಾರ್ಟ್ ಹಾಳು ಮಾಡ್ತದೆ, ಕಡಿಮೆ ಐತಂದರೆ ಯಾವ್ದಾದ್ರು ಪಾರ್ಟ್ ಕ್ಲಿಕ್ ಸಾರು ಮಾಡ್ತದೆ. ಮತ್ತೊಂದು ಏರು. ಈಗ ಏನು ಮಾಡ್ತದೆ, ಒಂದು ಸಲ ನಾವು ಆಯಿಲ್ ಜಾಸ್ತಿ ಆಗಿಬಿಡ್ತೀವಿ. ಆಯಿಲ್ ಜಾಸ್ತಿ ಆಗಿದಾಗ ಏನು ಮಾಡ್ಬಿಡ್ತದೆ, ಏನು ಮಾಡೋದು, ಜಾಸ್ತಿ ಆಗಿದ್ದ ಆಯಿಲ್ ಹೋಗ್ತದೆ. ಯಾವ್ದಾದ್ರು ನಿಮ್ಮ ಪ್ಯಾಕಿಂಗ್ ಲೀಕೇಜ್ ಮಾಡ್ತದೆ. ಪ್ಯಾಕಿಂಗ್ ಲೀಕೇಜ್ ಮಾಡ್ತದಲ್ಲ, ಏನು ಕೆಳಗಿಂದ ಆಯಿಲ್ ಲೀಕೇಜ್ ಆಯಿತು, ಮ್ಯಾಗಿಂದ ಆಯಿಲ್ ಲೀಕೇಜ್ ಆಯಿತು, ಅಥವಾ ವಾಟರ್ ಆಯ್ತು ಅಂತಂದ್ರೆ ಬ್ಯಾಕ್ ಹೊಡ್ಯಾಕೆ ಚಾಲು ಆಗ್ತದೆ. ಆಯ್ತು ವಾಟರ್ ಬ್ಯಾಕ್ ಹೊಡಿತು ಅಂತಂದರೆ ಅದು ಇಫೆಕ್ಟ್ ಎಲ್ಲಿ ಬೀಳ್ತದೆ, ಇಂಜಿನ್ ಮೇಲೆ ಬೀಳ್ತದೆ. ಇಂಜಿನ್ ಮೇಲೆ ಬೀಳ್ತದೆ ಇಫೆಕ್ಟ್ ಸೀದಾ ಇಂಜಿನ್ ಮೇಲೆ. ಆಮೇಲೆ ಏರ್, 3 ಐಟಮ್ ಇರ್ತದೆ. ಏರನ್ನು ಸರಿಯಾಗಿ ಸಪ್ಲೈ ಆಗಲಿಲ್ಲ ಮಷಿನ್ ಹಾಳಾಗ್ತದೆ. ಮಷಿನ್ ಮೇಂಟೈನ್ ಆಗೋದಿಲ್ಲ, ಸರಿಯಾಗಿ ಕೆಲಸ ಕೊಡೋದಿಲ್ಲ. ಒಂದು ಆಯಿಲ್ ಕಡಿಮೆ ಆಯ್ತು ಅಂದ್ರೆ ಸಹಿತ ಅದು ಕೆಲಸ ಮಾಡೋದು. ಆಯಿಲ್ ಜಾಸ್ತಿ ಆದರೂ ಸಹಿತ ಅದು ನುಕ್ಸಾನ ಐತೆ. ಹಾಗೆ ಪ್ರತಿಯೊಂದು ಇದೆ. ಹಾಗೆ ಇದು ಮಷಿನ್, ಇದಕ್ಕೂ ಯಾವ ಟೈಮ ಎಷ್ಟು ಫುಡ್ ಕೊಡಬೇಕು, ಯಾವ ಟೈಮ ಎಷ್ಟು ವಾಟರ್ ಕೊಡಬೇಕು, ಯಾವ ಟೈಮ ಎಷ್ಟು ಏರ್ ಬಿತ್ತಬೇಕು, ಇದೊಂದು ಕ್ಯಾಲ್ಕುಲೇಷನ್. ಈಗ ನಾವು ಮಾಡ್ಬಿಡ್ತೀವಿ, ಇವತ್ತು ಸಂಸಾರೊಳಗೆ ಏನಾಗಿಬಿಟ್ಟಿದೆ. ಈಗ ಸಂಸಾರವಾಗಿ ಕೆಲವೊಂದು ಹೋಮಿಯೋಪತಿ ಐತೆ, ಅಲೋಪತಿ ಐತೆ, ಅಥವಾ ಇದು ಅಲೋಪತಿ, ಹೋಮಿಯೋಪತಿ, ಆಯುರ್ವೇದ ಇವಲ್ಲ. ಇದ್ರೊಳಗೆ ಏನು ಹೇಳ್ತಾರೆ, ಇದೊಂದು ಮೆಡಿಕಲ್ ಬರ್ತದೆ ಸಂಬಂಧ ಬರ್ತದೆ. ಈ ಮೆಡಿಕಲ್ ಬಗ್ಗೆ ಏನು ಹೇಳ್ತದೆ, ಈ ಶರೀರನ ನಿಯಂತ್ರಣ ಮಾಡಬೇಕು ಅಂತಂದ್ರೆ ನೀವು ಆಯುರ್ವೇದಿಕ್ ಹೋಗಿ ಅವ್ರೇನು ಮಾಡ್ತಾರೆ, ನೀವು 3 ಟೈಮ್ ತಿನ್ನು ಅಂತ ಹೇಳೋದಿಲ್ಲ. ಹೇಳ್ತಾನೆ ಏನು ಹೇಳ್ತಾರೆ, 3 ಟೈಮ್ ತಿನ್ನು ಅಂತ ಹೇಳೋದಿಲ್ಲ. ಅಲ್ಲಿ ಹೋಗಿ ನೀವು ಬುಕ್ಕ ಹೇಳ್ತಾರೆ. ಈಗ ನಾವು ನೇಚರ್ಗೆ ಹೋಗುತ್ತಲ್ಲ, ಯಾಕಂದ್ರೆ ಮಷಿನ್ ಇಷ್ಟು ಖರಾಬ್ ಆಗಿಬಿಟ್ಟು ಇಷ್ಟು ಖರಾಬ್ ಆಗಿಬಿಟ್ಟಲ್ಲ, ಅದು ಆಯುರ್ವೇದಕ್ಕಿಂತ ಇಲಾಜ್ ಮೊದಲು ಇಲಾಜ್ ಅಂತ ಹೇಳಿ ಇದೇನು ಮಾಡ್ತಾರೆ, ನೇಚರ್ಗೆ ಹೋಗ್ತಾರೆ. ನೇಚರ್ಗೆ ನಿಮ್ಗೆ ಏನು ಮಾಡ್ತಾರೆ,
ನೀವು 3 ಟೈಮ್ ಊಟ ಕೊಡ್ತಾರ? ಹಾಂ, ಏನು ಮಾಡ್ತಾರೆ? ಅದನ್ನು ಬಂದ್ ಮಾಡ್ತಾರೆ. ನೀವೇ ಹೌಸ್ ಹಾಕಿದಾಗ ಅದನ್ನು ಬಂದ್ ಮಾಡ್ತಾರೆ. ಇದು ಹೌಸ್ ಖಾಲಿ ಮಾಡಬೇಕು, ಅದನ್ನು ಸಾಫ್ ಮಾಡೋಕ್ಕೆ ಪ್ರಯಾಸ ಮಾಡ್ತಾರೆ. ಅದಕ್ಕೆ ನಿಮಗೆ 2-3 ದಿವಸ ಊಟ ಕೊಡೋದಿಲ್ಲ, ನೀರು ಕೊಡೋದಿಲ್ಲ. ಆಯಿತು. ಅದರ ನಂತರ ಎಲ್ಲ ಕ್ಲೀನಿಂಗ್ ಮಾಡಿ ಅವನು ಹೊಸದಾಗಿ ಹೊರಗೆ ಮಾಡ್ತಾರೆ. ಹೊಸದಾಗಿ ಸಮಯ ಏನೇನು ಕೊಡಬೇಕು ಆ ಪ್ರಕಾರ ಕೊಡ್ತಾರೆ. ಅದು ಶರೀರ ಇಷ್ಟ ಇದೆ. ಇದನ್ನು ಜೈನ್ ಸಿದ್ಧಾಂತ ನನಗೆ ಭಾಳ ಪಸಂದ್ ಬರ್ತದೆ. ನಾನು ಜೈನ್ ಮುನಿಗಳ ಜೊತೆಗಿದ್ದೆ. ತರುಣ್ ಸಾಗರ್ ಮತ್ತು ಇವತ್ತು ನಮ್ಮ ಜಂಗ್ಲಿ ಬಾಬಾ ಅಂತ ಇದ್ರು, ಅವ್ರ ಸಂಪರ್ಕಗಳು ಜಾಸ್ತಿ ಇದೆ. ಅವ್ರು ಹೇಳ್ತಿದ್ರು, ಏನು ಹೇಳ್ತಿದ್ರಪ್ಪ ಅಂತಂದ್ರೆ, ಈ ಹೊಟ್ಟೆ ಎಷ್ಟೈತಪ್ಪ ಅಂತಂದ್ರೆ ಇಷ್ಟೇ ಬೇಕು. ನಮ್ಮ ಭವಿಷ್ಯ ಇರ್ತಲ್ಲ, ಭವಿಷ್ಯೊಳಗೆ ಎಷ್ಟು ಅನ್ನ ಇರ್ತದೆ ಅಷ್ಟೇ ಹೊಟ್ಟೆ ಬೇಕು. ಅಷ್ಟೇ ಹೊಟ್ಟೆ ಕೊಟ್ಟರೆ ಅದು ಆಟೋಮೆಟಿಕಲ್ಲ ಇದಾಗ್ಬಿಡ್ತದೆ, ಜೀರ್ಣ ಮಾಡ್ಕೊಂಡ್ಬಿಡ್ತದೆ. ಅದಕ್ಕೆ ನಾವು ಹಾಕ್ಬಿಡ್ತೀವಿ, ಓವರ್ಲೋಡ್ ಮಾಡಿಬಿಡ್ತೀವಿ. ಒಟ್ಟೊಳಗೆ ಎಷ್ಟು ಇದಿಷ್ಟು ಒಂದು ಇದ್ರೊಳಗೆ ಒಂದು ನಮ್ಮ ಕೆಲವು ತೈಲಿಗಳಿದ್ದಾವೆ, ಅನ್ನನಾಳ ಅಥವಾ ಸಣ್ಣ ಕರುಳು, ಇದ್ರ ಕೆಪಾಸಿಟಿ ಎಷ್ಟಿದೆ? ಈಗ ನಾವು ತಟ್ಟೆ ತುಂಬ ತಿಂತೀವಿ, ಅಷ್ಟು ಆಗ್ತದೆ. ಆ ತಟ್ಟೆ ತುಂಬ ತಿಂದ್ರಿ ಒಂದ್ಸರಿ ತಿಂದ್ರಿ, ಅದರ ನಂತರ ಮತ್ತು ಪದೇ ನಾವು ಹಾಕೊಂಡು ಹೋದ್ರೆ ಅದು ಮಷಿನ್ ಮಾಡೋದು ವರ್ಕ್ ಮಾಡ್ಕೊಂಡು ಕಲಿಬೇಕಲ್ಲ. ಅದಕ್ಕೆ ಓವರ್ಲೋಡ್ ಹಾಕಿದ್ರೆ ಏನಾಗ್ತದೆ? ಇವತ್ತು ಗಾಡಿ ಒಳಗೆ ನಾವು ಓವರ್ಲೋಡ್ ಹಾಕಿದ್ರೆ ಏನಾಗ್ತದೆ? ಇಂಜಿನ್ ಏನಾಗ್ತದೆ? ಗರಂ ಆಗ್ತದೆ. ಗರಂ ಆಗಿ ಏನಾಗ್ತದೆ? ನೀವು ಬಿಡೋಣ ಕೈ ಕೊಟ್ಬಿಡೋದು. ಈಗೆಲ್ಲ ಗಾಡಿಗಳು ಏನಾಗಿತ್ತ? ಹಾಂ, ಈ ಶೇರ್ ಗಾಡಿಗಳು ಏನಾಗಿತ್ತ? ನಮ್ಮ ಗುರಿ ಮುಟ್ಟ ಸಿಕ್ಕತ್ತಾವ, ಏನಾಗಿತ್ತ? ಕೈ ಕೊಡ್ಲಿಕ್ಕತ್ತವಲ್ಲ. ನೀವು ಎಲ್ಲೇ ಹೋಗ್ಬೇಕಾಗಿರ್ತೈತಿ, ಅವ್ರಿಗೆ ಶೇರ್ ಕೈ ಕೊಡ್ತದ, ಪ್ರೋಗ್ರಾಮ್ ಕ್ಯಾನ್ಸಲ್ ಆಗ್ತದೆ. ಯಾಕಂದ್ರೆ ಇದು ಸಹಿತ ನಮ್ಮ ನಾಲೆಜ್ ಬೇಕಾಗ್ತದೆ. ಇದ್ರ ಪ್ರಕಾರ ನಾಲೆಜ್ ಇತ್ತಪ್ಪ ಅಂದರೆ ಶೇರನ್ನು ಡಿಪೆಂಡ್. ನಾನು ಮ್ಯಾನೇಜ್ ಮಾಡ್ತಾ ಇದ್ದೆ, ಮೆಕ್ಯಾನಿಸಮ್ ಗೊತ್ತೈತೆ, ಇದು ಆ ಪ್ರಕಾರ ಮ್ಯಾನೇಜ್ ಮಾಡಿಬಿಡ್ತಾ ಇದ್ದೀವಿ. ಅವಾಗ ಏನಾಗ್ತದೆ, ಅಂಥ ಮನಸ್ಸು ಸರಿಯಾಗಿ ಕೆಲಸ ಮಾಡಲಿಕ್ಕಲ್ಲ, ಇದನ್ನು ಆಪ್ರೇಟ್ ಮಾಡಿರೋದು. ಅಂಥ ಮನಸ್ಸು ನಮಗೆ ಹೇಳ್ತದೆ, ನಮಗೆ ಏನು ಬೇಕು, ಏನು ಕೊಡಬೇಕು ಅಂತ ಹೇಳ್ತಾರೆ. ಈಗ ನಾವು ಊಟ ಮಾಡ್ಬೇಕಂದ್ರೆ ಒಂದ್ಸರಿ ಅನ್ನಿಸ್ತದೆ, ಏನು ತಿನ್ಬೇಕಂತ ಅನ್ನಿಸ್ತದೆ. ಬೇಜ್ ಆಗ್ತದೆ. ಬಾಕಿ ಟೈಮ್ ಖಾಲಿ ಒಬ್ಬರು ಇರ್ತೀನಿ, ಅವಾಗ ಅನ್ನಿಸ್ತದೆ ಏನಾದ್ರು ತಿನ್ನಬೇಕು ಅಂತ ಅನ್ನಿಸ್ತದೆ. ಹೊಲರು ನಮ್ಮ ಆಫೀಸ್ನಾಗ ಅಲ್ಮಾರಿ ಐತೆ, ಅಲ್ಮಾರಿ ತಸ್ ನಾನು ಅಂತಿಮ ಮನಸ್ಸು ತೋರಿಸ್ತೇನೆ, ನೀವು ಏನು ಬೇಕು ಚಾಯ್ಸ್ ಮಾಡ್ತಾರೆ. ಇದು ಬೇಕಾ, ಇದು ಬೇಕು, ತಗೋ. ಇದು ಬೇಕಾ, ಇದು ಕೊಡಲಿ, ಇದು ಕೊಡ್ತೀನಿ, ಇದು ಕೊಡಲಿ, ಇದು ಕೊಡ್ತೀನಿ. ಹಾಂ, ಇದು ಹಿಂಗೆ, ಇದು ಎಣ್ಣೆ ಒಳಗೆ ಕಲ್ತೈತಿ. ಹಾಂ, ನೀನು ಪೂಜೆ ಮಾಡ್ತಕ್ಕಂಥ ಶಕ್ತಿ ಐತೆ, ಕೇಳ್ತದೆ ನನಗೆ. ಆ ಶಕ್ತಿ ಅಂತಂದು ನಾನೇನು ಕೊಡ್ತೀನಿ. ಇದರಿಂದ ನನಗೆ ತ್ರಾಸ ಆಗಬಾರ್ದು. ಅದು ನಿನ್ನ ಜವಾಬ್ದಾರಿ. ನಾನೇನು ಕೊಡ್ತೀನಿ, ಅದರಿಂದ ನನಗೇನು ತ್ರಾಸ ಆಗ್ಬಾರ್ದು. ಅದು ನೀವು ಮೇಂಟೈನ್ ಮಾಡಿದ್ರೆ ಅಂತ ಕೊಡ್ತೀನಿ ನಾನು. ಒಂದು ಸರಿ ಎಸ್ ಅಂದರೆ ಹ್ಞೂ ಅಂತೈತಿ, ಹ್ಞೂ ಅನ್ನೋ ತಿಂತೀನಿ ನಾನು. ಇಲ್ಲಾಂದ್ರೆ ಬೇಡ ಅಂತೈತಿ, ಬೇಡ ಬಿಟ್ಬಿಟ್ಟು ಬಾಗಿಲು ಬಂದುಬಿಟ್ಟು ಮತ್ತು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಈಗ ಅನೇಕ ನಾವು ಇದ್ರ ಬಗ್ಗೆ ಅಂತ ಮನುಷ್ಯನ ಜೊತೆ ಮಾತಾಡಿ ನಾವು ಬೇಕಾದಷ್ಟು ನಾವು ಶಕ್ತಿಯನ್ನು ಸಂಗ್ರಹ ಮಾಡ್ಬೋದು. ಇದು ನಮ್ಮ ಅದಿಂದ ಇರಬೇಕು. ಆ ರೀತಿ ನಮ್ಮ ಕಡೆ ಐತಿ ಕೆಲಸ. ನಾವು ಹೇಳಿದ ಮಾತು ಕೇಳ್ತದೆ. ನೀವೇನು ಮಾಡಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು? ಊಟ ಹೆಂಗೆ ಮೇಂಟೆನೆನ್ಸ್ ಹೆಂಗಿದೆ? ಮೇಂಟೆನೆನ್ಸು ಇವಾಗ ಭಾಳ ರೀಸನ್ ಇದಾವೆ. ಒಂದು ರೀಸನ್ ಇಲ್ಲ. ನನ್ನ ಬಚ್ಪನ್ದಿಂದ ಸ್ವಲ್ಪ ವಯಸ್ಸಿನಿಂದ ನಾನು ಫಸ್ಟ್ ರೀಸನ್ ಏನಪ್ಪ ಅಂತಂದ್ರೆ, ನಾನು ಬಚ್ಪನ್ದಾಗ ಇದು ಜ್ಞಾನ ಬಂದಿಲ್ಲ. ಜ್ಞಾನ ಬರೋಕ್ಕಿಂತ ಮುಂಚೆ ನಾನು 1 ಲಕ್ಷ ಇತ್ತು, ನಾನು ಬ್ರಹ್ಮಚಾರಿ ಇರಬೇಕು. ಗೃಹಸ್ಥಿ ಕಟ್ಟ ಮಾಡಬಾರ್ದು ಅಂತ 1 ಲಕ್ಷ ಇತ್ತು. ಈಗ ಅದರಿಂದ ನಮ್ಮ ಬೇಕಾದ್ರೆ ಅದೇ ನೋಡ್ತಿಲ್ಲ, ಒಂದು ಅದ್ರ ಮ್ಯಾನೇಜ್ಮೆಂಟ್ ನೋಡ್ತಾ ಏನು ಬಿಟ್ಟರೆ ಆಗ್ತದೆ, ಏನು ಇದು ಬರ್ತದೆ. ನಾನು ಬ್ರಹ್ಮಚಾರಿ ಇರಬೇಕಂತ ಆಯಿತು. ಅದಕ್ಕಂತ ಪ್ರಾಬ್ಲಮ್ ಬ್ರಹ್ಮಚಾರಿ ಇಲ್ಲಿ ಪ್ರಾಬ್ಲಮ್ ಎಲ್ಲಿ ಬರ್ತದೆ? ಪ್ರಾಬ್ಲಮ್ ಎಲ್ಲಿ ಬರ್ತದೆ? ಬ್ರಹ್ಮಚಾರಿಗೆ ಏನು ಬರ್ತದೆ? ಈ ಕುಮಾರನಿಗೆ ಪ್ರಾಬ್ಲಮ್ ಎಲ್ಲಿ ಬರ್ತದೆ? ಇದರ ಬರ್ತದಲ್ಲ, ಇದರ ಬರ್ತದಲ್ಲ. ನಾವು ಒಂದ್ಸಲ ಸೆಂಟ್ರಲ್ ಸ್ವಲ್ಪ ನಾವು ಆದಿವಾರ ಹಾಕಿರ್ತಕ್ಕಂಥ ಜೊತೆಗೆ ಯಾಕಂದ್ರೆ ಮಾಡಿದ್ರು ಇದ್ದಾಗ ನಾಳೆ ಗುರುವಾರ ಅನ್ನೋದ್ರಿಗೇನು ಓಕೆಸ್ ಅಡುಗೆ ಮಾಡ್ಕೋಬೇಕು. ಮನೆ ಒಳಗೆ ಓಕೆಸ್ ಅಡುಗೆ ಮಾಡ್ಕೊಂಡೆ ಊಟ ಮಾಡಬೇಕು. ಅವರು ಈಗ ಶೆಂಟರ್ ಸ್ಟಾಪ್ ಮಾಡಬೇಕು ಅಂತಂದರೆ ನಾವು ಶೆಂಟರ್ ಸ್ಟಾಪ್ ಮಾಡ್ತಿದ್ವಿ. ಇಲ್ಲ ಅಕ್ಕಂದ್ರಿಗೆ ಅಂತ ಹೇಳೋದು ಅವ್ರಿಗೆ. ಒಬ್ಬೊಬ್ಬರು ಅಕ್ಕಂತ ಇರ್ತಿದ್ರು. ಅವ್ರ ಕಡೆ ಹೆಂಡ್ಸ್ ಇರುತ್ತೆ, ನಾವು ಕುಮಾರ್ ಮಕ್ಕಳಿಂದ ಸೆಂಟರ್ ಸಾಫ್ ಸಫಾಯಿ ಮಾಡಿಸಿದ್ರು. ಬೆಳಗ್ಗೆಲ್ಲ ತೊಳಿಬೇಕು, ಸಾರಿಸ್ಬೇಕು, ಬೆಡ್ಶೀಟ್ ಎಲ್ಲ ಜಾಡಿಸ್ಬೇಕು, ಕುರ್ಚಿ ಎಲ್ಲ ಒರೆಸ್ಬೇಕು. ಗುರುವಾರ ಹೋಗಿದ್ದು ಬುಧವಾರ ಸಾಯಂಕಾಲ ಕ್ಲಿಯರ್ ಶೆಂಟರ್ ಕ್ಲೀನ್ ಮಾಡ್ತಾರೆ. ಆ ಪ್ರಕಾರ ಮಾಡ್ಕೊಳ್ತಿದ್ದೆ. ಇದು ಅಷ್ಟು ಮಾಡ್ತಾ ನಮ್ಗೆ ಲೇಟ್ ಆಗ್ತಿತ್ತು. ಲೇಟೆಸ್ಟ್ ಆಗಿತ್ತು 9-9:30 ಆಗ್ತಿತ್ತು ರಾತ್ರಿ.
ಇದು ಶಾಕರ್ ಹೇಳಿದ್ರು ಅನ್ನೋರು ನಾಳೆ ಬೆಳಿಗ್ಗೆ ಗುರುವಾರ ಐತೆ ನೀವು ಬೇಗ ಬರ ಅಂತ ಹೇಳಿದ್ರು. ಈ ಲೆಕ್ಕದಾಗೆ ದೋಷ ಕೊಡೋಕೆ ಬರ್ತಿರ್ತಿಲ್ಲ. ಅವ್ರು ಒಬ್ಬೊಬ್ಬರಿಗೆ ಇಬ್ಬರು ಇರ್ತಿದ್ರು. ಅವ್ರಿಗೆ ಎಷ್ಟು ಮಾಡೋದು ನಾವು 4-5 ಜನ ಅನ್ನೋರಿಗೆ ಅಡಿಗೆ ಮಾಡ್ಬಾರ್ದು ಅಷ್ಟೊಂದು ಈಜಿ ಅಲ್ಲ. ಅಷ್ಟೊಂದು ಹೇಳ್ತಿದ್ರು. ಅಷ್ಟು ಹೇಳತ್ತೆ ಆಯ್ತು ಓಂ ಶಾಂತಿ. ನಮ್ಮ ಬಾಬಾ ಹೇಳ್ತದೆ ಬಾಬಾ ಗುರುವಾರ ನಾಳೆ ಬೆಳಿಗ್ಗೆ ಬೇಗ ಬರ್ತಾರೆ ಅಂತ ಕೆಲಸ ಹೋಗ್ಬಿಡ್ತು. ಹೋಗಿ ನೀರು ಬಿಡು ಮಲ್ಕೊಂಡ್ಬಿಡ್ತು. ಹೋಗೋದ ಮನೆ ಒಂದು 10 ಆಗ್ತಿತ್ತು, ಊಟ ಮಾಡೋಕ್ಕಾಗ್ತಿರ್ಲಿಲ್ಲ. ಸಮಸ್ಯೆ ಇದಿತ್ತು. ಈ ಸಮಸ್ಯೆಯಿಂದ ನಾವು ಹೊರಗೆ ಬರಬೇಕು. ಈ ಸಮಸ್ಯೆಯಿಂದ ಹೊರಬೇಕು. ಯಾಕಂದ್ರೆ ನಾವು ಜ್ಞಾನ ಬಿಡ್ತಕ್ಕಂಥದ್ದು ದೊಡ್ಡ ಪ್ರಾಬ್ಲಮಿಂದ ಬಿಡೋದಿಲ್ಲ. ಒಂದು ಸಣ್ಣ ಪ್ರಾಬ್ಲಮ್ ಭಾಳ ಜನ ಜ್ಞಾನ ಬಿಟ್ಟ. ನಾನು ಮೊನ್ನೆ ಹೇಳಿದ 27 ಕುಮಾರ್ ಮಾಡಿದ್ದೀವಿ. ಒಂದು ಸಣ್ಣ ಪ್ರಾಬ್ಲಮ್, ಒಂದು ಮನೆ ಪ್ರಾಬ್ಲಮ್ ಇದ್ದರೆ ಒಂದು ಮೆಂಟಲ್ ಪ್ರಾಬ್ಲಮ್ ಎಷ್ಟು ಜನ ಜ್ಞಾನ ಬಿಟ್ಟು. ಅದು ಮತ್ತೊಂದು ಇನ್ನೊಂದು ಹೇಳಬೇಕು ಅಂತಂದರೆ ಇವತ್ತು ಸಾಯಂಕಾಲ ಹೇಳೋದೈತೆ. ಏನು ಹೇಳೋದಂತಂದ್ರೆ ಈಗ ನಾವು ಸಣ್ಣ ಸಮಸ್ಯೆ ಆದ್ರಿಂದ ಈಗ ಒಂದು ನಾವು ನಡಿಗೆ ಇರ್ತೀವಿ. ಈಗ ನಾವು ಮಾತಾಡಿದ ಹೋಗ್ತೀವಿ, ಸ್ನಾನ ಮಾಡ ಹೋಗ್ತೀವಿ. ಆಗಿದ್ರು ಚಂದ್ರಬಳ್ಳಿ ಅದಿದ್ದಾಗ ಬೆಳಗಾವಿ ಕಡೆ ಬಂದಿದ್ರು. ಅವ್ರು ಕರ್ಕೊಂಡು ನಾನು ಬಿಜಾಪುರ ಸೈಡ್ ಎಲ್ಲ ಬರಬೇಕಾಗಿತ್ತು. ನಡಕವ್ರಿಗೆ ಸ್ವಲ್ಪ ಕೈ ತೊಗೊಳ್ಬೇಕಾಯ್ತು. ಏನೋ ಕೈಯನ್ನು ಸಾಪುರಿಸಿ ತೊಗೊಳ್ಬೇಕಾಯ್ತು. ಯಾಕಂದ್ರೆ ಬಿಕ್ಕುಗಳಂತೂ ಇನ್ನು ಸಾಪುರಿಸಿ ಕೈ ತೊಗೊಳ್ತಾರೆ. ಮತ್ತೆ ರಸ್ತೆದಾಗ ನನಗೆ ಮುಂಚೆ ಹಾಕ್ತದೆ ಏನೋ ಕೆಲಸ ಮಾಡಿರುತ್ತೆ ಏನೋ ಆಯಿತು. ಹಾಕ್ತಲ್ಲ ಅಂತಂದ್ರು. ಹಾಕ್ತಲ್ಲ ಯಾಕಂದ್ರೆ ಅಂತಂದ್ರೆ ನಡಕೊಂದು ಹೊಟ್ಟೆ ತರಲೆ ನಿಲ್ಲಿಸಿದೆ. ನೀರಿನ ನಳ ಇತ್ತು ಹೊರಗೆ ನಿಲ್ಲಿಸಿ ಸಾಬೂನು ಮೇಲೆ ಬೇಕಂತ ನಾನು ನೀರಿನ ನಡು ರಸ್ತೆ ಸಾಬೂನು ಇಟ್ಕೊಳ್ಬೇಕು. ಒಂದು ಸಾಬೂನು ತುಕಡಿ ಮಾತ್ರ ಅಷ್ಟೇ ಇದೆ ಆ ಸಮಯದಲ್ಲಿ ಅವಶ್ಯಕತೆ ಇದೆ. ಇದರಿಂದ ಇಷ್ಟ ಅವಾಗ ಎದ್ದಿದ್ದು ಇಷ್ಟು ನೋಡಿ ಓದಿದ್ದೆ ನಾನು. ಎದ್ದಿದ್ದು ಇಷ್ಟು ಕೇಳಿದ್ದೆ ದಾದಿಗಳ ಕಡೆಯಿಂದ. ಏಕಿದೊಳಗೆ ಒಬ್ಬ ಸೀನಿಯರು ಒಂದು ನೆನಪಿನ ಸಲುವಾಗಿ, ಯಾಕಂದ್ರೆ ಬಾಬಾ ಹೇಗಿದಾಗ ಬಂದರೆ ಹೊರಗಡೆ ತಮ್ಮ ಮನ್ಮಾನ್ಯ ಮಾಡ್ತಿದ್ರು ಕರುಣಪತಿಯನ್ನು. ಕೇವಲ ಒಂದು ನೆನಪಿನ ಸಲುವಾಗಿ ಕ್ಯಾಂಡ ಬರೋದು ಏನಿತ್ತು ಕಾಟನ್ ಕಪಡ ಕಾಟನ್ ನೆಪ್ಕಿನ್ ಕೊಟ್ಟವರು. ಅವ್ರ ಮೇಲೆ ಕಾಟನ್ ನೆಪ್ಕಿನ ಯೂಸ್ ಮಾಡೋದಿಲ್ಲ. ಕಾಟನ್ ನೆಪ್ಕಿನ್ ಯೂಸ್ ಮಾಡೋದಿಲ್ಲ ಅಂತ ಎಗ್ ಸಿಸ್ಟಮ್ ಐತೆ. ಎಗ್ ಸಿಸ್ಟಮ್ ಒಬ್ಬರು ಸಹ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಅವ್ರು ಕಾಟನ್ ಅದೇ ಬಿಟ್ಟು ನನಗೆ ಈಗ ನನ್ನ ಸ್ಥಿತಿ ಹಿಂಗೆ ಐತೆ ಅಂತ ಜ್ಞಾನ ಬಿಟ್ಟರು. ಕೇವಲ ನೆಪ್ಕಿನ್ ಸಲುವಾಗಿ ನಾವೇನು ಮಾಡ್ತೀವಿ, ಒಂದು ಸಣ್ಣ ಚೀಸ್ ಈಗ ಏನಿದೆ ನಾವು ಟೂರ್ಗೆ ಹೋಗ್ತೀವಿ. ಒಂದು ಉಗುರು ಬಂದಿತ್ತು, ಉಗುರು ತಗೊಂಡು ನೀರು ಕಟ್ಟರೆ ಇಲ್ಲ ಅಂದ್ರೆ ಎಷ್ಟು ಪ್ರಾಬ್ಲಮ್ ಆಗ್ತದೆ. ಈಗ ನಾನು ಇದು ಒಂದು ಕೇಳ್ತಾ ಇದ್ದೀನಿ. ಸಣ್ಣ ಪುಟ್ಟ ಸಾಮಾನು ಅದು ಇದರಿಂದ ನಾವು ಹೊರಗೆ ಮಾಡಬೇಕಾಗಿದೆ. ಇದನ್ನ ನಾವು ಪೂರ್ವ ತಯಾರಿ ಮಾಡಬೇಕು. ಪೂರ್ವ ತಯಾರಿ ಇದನ್ನೇ ಮಾಡಬೇಕಾಗಿದೆ. ಈಗ ಪೂರ್ವ ತಯಾರಿ ಏನು ಮಾಡಬೇಕಂದ್ರೆ ನಾವು ಒಂದು ವಿಚಾರ ಮಾಡಬೇಕು. ಒಂದು ಸಣ್ಣ ಸಿಂಪಲ್ ಒಂದು ಮಾತಾಡ್ತೀವಿ. ಯಾಕೆಂದೆಲ್ಲ ಪ್ರಾಬ್ಲಮ್ ಚೆಕ್ ಮಾಡಿದ್ವಿ ನಾವು. ಏನೇನು ಬ್ರಹ್ಮಚಾರಿ ಇರ್ಬೇಕಾದ್ರೆ ಏನೇನು ಪ್ರಾಬ್ಲಮ್ ಬರ್ತದೆ. ಅದಕ್ಕೆ ಮೊದಲು ಊಟದ ಪ್ರಾಬ್ಲಮ್ ಡಿಲೀಟ್ ಮಾಡಿಬಿಟ್ಟಲ್ಲ. ಡಿಲೀಟ್ ಮಾಡಿ ನಮ್ಮ ತಾಯಿದ್ದು ನಾನು ಊಟ ಮಾಡಿದೆ. ನಮ್ಮ ತಾಯಿ 81 ವರ್ಷ ಬಿಟ್ಟರು. ನಮಗೆ ಶೆಡ್ಡಲ್ಲಿ ಹಾಕಂದ್ರೆ ಕೊಡ್ತಿದ್ರು. ಅದು ನಮ್ಮ ಬಿಸ್ನೆಸ್ ಇರ್ತಿತ್ತು. ಟೈಮ್ಸ್ ಇರುವಾಗ ಆ ಶೆಡ್ ಮಕ್ಕಳಿಗೆ ಆಗಲಿಲ್ಲ. ಅವಾಗ ಏನು ಮಾಡ್ತಿದ್ವಿ, ಬೇ ಟೈಮ್ ಹೋದ್ರೆ 10 ದಿವಸ ರೂಟೀನ್ ಇರ್ತದೆ, ದಿನಚರ್ಯ ಇರ್ತದೆ. ಆ ಪ್ರಕಾರ ನಾವು ಬೇ ಟೈಮ್ ಹೋದ್ರೆ ಅವ್ರು ತೊಂದರೆ ಆಗ್ತದೆ. ಯಾಕಂದ್ರೆ ನಾವು ವಿಚಾರ ಮಾಡಿದ್ವಿ, ನಾನು ಒಂದು ಊಟ ಮಾಡಲಿಕ್ಕೆ 65 ಕಿಲೋಮೀಟರ್ ಮೋಟರ್ ಸೈಕಲ್ ಮಾಡ್ಕೊತಿದ್ದೆ. ಒಂದು ಊಟ ಮಾಡಲಿಕ್ಕೆ ಎಲ್ಲಿ ಶುಗರ್ ಪೆಟ್ರೋಲ್ ಕ್ಯಾಂಟೀನ್ ಇಟ್ಟಿದ್ರು. ಅಲ್ಲಿ ಧಾರವಾಡ ಹೋಗ್ತಿದ್ದೆ ನಾನು ಒಂದು ಊಟ ಮಾಡಲಿಕ್ಕೆ. ಅವಾಗ ಒಂದ್ಸಲ ಧಾರವಾಡ ಹೋಗಿರ್ಬೇಕಾದ್ರೆ ಅಲ್ಲಿ ಪುರಾತನ ಗೋಖಲೆ ಪರಿವಾರ ಇರ್ತಾರೋ ಅವ್ರ ಪರ ನನಗೆ ನಮ್ಮ ಕ್ಲೋಸ್ ರಿಲೇಷನ್ ಇತ್ತು. ಊಟ ಮಾಡಕ್ಕೆ ಹೋಗ್ತಿದ್ದೆ. ಅವ್ರಿಗೆ ಗೊತ್ತಿತ್ತು ಇವನು ಬಂದಾಗ ಊಟ ಕೊಡಲಿಲ್ಲ, ಊಟ ಬಿಡ್ತಾನಂತ, ಊಟ ಮಾಡೋದಿಲ್ಲ ಅಂತ ಗೊತ್ತಿತ್ತು. ಎಲ್ಲರಿಗೂ ಗೊತ್ತಾಯ್ತು. ಅಕ್ಸರ್ ಕಾಲ ಅವ್ರು ಮಾಡಿದ್ರು. ಒಂದ್ಸರಿ ಅವ್ರ ಮನೆಗೇನೋ ಎಲ್ಲೂ ಹೋಗ್ಬೇಕಂತ ಪರಿಸ್ಥಿತಿ ಬಂತು. ಪರಿಸ್ಥಿತಿ ಬಂದಾಗ ನಾನು ಊಟಕ್ಕೆ ಹೋಗ್ತೀನಿ. ಅದಕ್ಕೆ ಅವ್ರಿಗೊಂದು ಪ್ರಾಬ್ಲಮ್ ಆಯಿತು. ನಾವು ಹೊರ ಹೋದರೆ ಊಟಕ್ಕೆ ಬರ್ತಾನೆ, ಊಟಕ್ಕೆ ಬಂದರೆ ಊಟ ಇಲ್ಲ ಅಂತಂದ್ರೆ ಉಪವಾಸ ಹೋಗ್ತಾನೆ ಅಂತ ಹೇಳಿ ಸರ್ ಅವ್ರು ಪೋಸ್ಟ್ಪೋನ್ ಮಾಡಿದ್ರು. ಅದು ನಮ್ಮ ಹೊರಗೆ ಹೋಗ್ತಕ್ಕಂಥ ನಾನು ಊಟ ಮಾಡಿಸ್ಲಿಕ್ಕೆ, ನಾನು 1-2 ರೊಟ್ಟಿ ತಿನ್ನಿಸ್ಲಿಕ್ಕೆ ನಮ್ಮ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿದ್ರು. ವಿಚಾರ ಪಾಪ ಉಪವಾಸ ಹೋಗ್ತಾನೆ, ನಾನು ಉಪವಾಸ ಹೋಗ್ಬೇಡ, ಮತ್ತೆ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡೋದಕ್ಕೆ ನಾನು ಹೋದೆ. ಊಟ ಮಾಡಿದೆ ಗೊತ್ತಾಯ್ತು ನನಗೆ. ನಾನು ವೇಟ್ ಮಾಡ್ತಿದ್ದು ಊಟ ಮಾಡಿದ್ದು ಗೊತ್ತಾಯಿತು. ನನಗೆ ಅವಾಗ ಫೀಲಿಂಗ್ ಆಯಿತು, ನಾನು ಒಂದು ಊಟ ಸಲುವಾಗಿ ಇವ್ರು ಇಷ್ಟೊಂದು ತೊಂದರೆ ಕೊಟ್ಟಿಲ್ಲ. ನನ್ನ ಸಲುವಾಗಿ ನಾನು ಊಟ ಕೊಡೋ ಸಲುವಾಗಿ ಇವ್ರಿಗೆ ತಮ್ಮ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿಲ್ಲ ಅಂತ ಗೊತ್ತಾಯಿತು. ಅವಾಗ ನಾನು खूब ಊಟ ಮಾಡಿದೆ. ಬೇಜಾರು ನಾನು ಎಷ್ಟು ಊಟ ಮಾಡಿಸುತ್ತೆ, ಎಷ್ಟು ಊಟ ಮಾಡಿಸುತ್ತೆ
ಎಳೆ ಹಂಚ್ಕೊಟ್ರು. ಬಾಬಾ ಹೇಳಿದೆ ಅವ ಈ ಲಾಸ್ಟ್ ದಿನ ಭೋಜನ ಅಂತ